ನೆರೆದಿರುವ ಸಭಿಕರಿಗೂ ಶುಭ ಮುಂಜಾನೆಯನ್ನು ಕೋರುತ್ತೇನೆ. ಕರಾವಳಿ ಕರ್ನಾಟಕದ ಸಹಕಾರಿ ರಂಗದ ಅಗ್ರಗಣ್ಯ ಬ್ಯಾಂಕ್ಗಳಲ್ಲಿ ಒಂದಾದ MCC ಬ್ಯಾಂಕಿಗೆ ಇಂದು ಸಂಭ್ರಮ. ಅದರಲ್ಲೂ MCC ಬ್ಯಾಂಕಿನ 11ನೇ ಶಾಖೆಯಾಗಿ 26 ವರ್ಷಗಳ ಹಿಂದೆ ಪ್ರಾರಂಭಗೊಂಡ ಸುರತ್ಕಲ್ ಬ್ರಾಂಚಿಗೆ ಸಂಭ್ರಮವೋ ಸಂಭ್ರಮ. ಗ್ರಾಹಕರಿಗೆ ಉತ್ಕೃಷ್ಟ ಸೇವೆಯನ್ನು ನೀಡುತ್ತಾ ಮುಂದುವರಿಯುತ್ತಿರುವ ಈ ಬ್ರಾಂಚಿಗೆ ಇಂದು ಹೊಸ ವ್ಯವಸ್ಥೆಯ ಸೇರ್ಪಡೆ, ATM ಉದ್ಘಾಟನೆ. ಈ ಉದ್ಘಾಟನೆಗಾಗಿ ಬಂದಿರುವ ತಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ನಮ್ಮೊಂದಿಗಿರುವ ನಮ್ಮ ಸುರತ್ಕಲ್ ಶಾಖೆಯ ಗ್ರಾಹಕರು ಆಗಿರುವಂತಹ ಶ್ರೀಯುತ ಮೊಹಮ್ಮದ್ ಹನೀಫ್ ರವರು ಅತಿಥಿ ಅಭ್ಯಾಗತರೊಂದಿಗೆ ಮುಂದೆ ಬಂದು ರಿಬ್ಬನ್ ಕತ್ತರಿಸುವ ಮೂಲಕ ಈ ATM ಕೊಠಡಿಯನ್ನು ಉದ್ಘಾಟಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ಸಂಭ್ರಮವನ್ನು ನಾವು ಮಗದೊಮ್ಮೆ ಸ್ಮರಿಸೋಣ. ಈಗ ಈ ATM ಕೊಠಡಿಯ ಆಶೀರ್ವಚನವನ್ನು ನೆರವೇರಿಸುವರು ಸೇಕ್ರೆಡ್ ಹಾರ್ಟ್ ಚರ್ಚ್ ಸುರತ್ಕಲ್ ಇದರ ಧರ್ಮಗುರುಗಳಾದ ವಂದನೀಯ ಆಸ್ಟಿನ್ ಪೀಟರ್ ಪೆರಿಸ್ ರವರು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಸೃಷ್ಟಿಕರ್ತರು ತಂದೆಯು ತಮ್ಮ ಸೃಷ್ಟಿಯ ಮೇಲೆ ನಮಗೆ ಅಧಿಕಾರವೆನ್ನುತ್ತಿರುವ ಕರ್ತರು ನಿಮ್ಮೊಡನೆ ಇರಲಿ. ಪ್ರಿಯರೇ, ಮನುಷ್ಯರಾಗಿ ಜನಿಸಿದ ಯೇಸು ಕ್ರಿಸ್ತರು ತಮ್ಮ ದೈನಂದಿನ ಜೀವನದಲ್ಲಿ ಸುಮಾರು 30 ವರ್ಷಗಳ ತನಕ ಒಬ್ಬ ಬಡಗಿಯ ಮನೆಯಲ್ಲಿ, ಕಾರ್ಪೆಂಟರ್ ಮನೆಯಲ್ಲಿ ಬೆಳೆಯುವುದರ ಮೂಲಕ ನಮಗೆ ಶ್ರಮ ಜೀವಿಯಾಗಿ ಜೀವಿಸಲು ಹಾಗೂ ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಕ್ಕೆ ಒಂದು ಗೌರವವನ್ನು ಕೊಡಲು ನಮಗೆ ಅವರದ್ದೇ ಜೀವನದ ಈ ದೃಷ್ಟಾಂತ ಮುಖಾಂತರ ನಮಗೆ ಪ್ರೇರೇಪಿಸುತ್ತಾರೆ. ಆದುದರಿಂದ ನಾವು ಮಾಡುವ ಪ್ರತಿ ಕೆಲಸವನ್ನು ಪ್ರೀತಿಯಿಂದ ಹಾಗೂ ಗೌರವದಿಂದ ಮಾಡಿದಾಗ ಅವರೇ ನಮ್ಮನ್ನು ಆಶೀರ್ವದಿಸುತ್ತಾರೆ ಹಾಗೂ ನಮ್ಮ ಜೀವನವೇ ದೇವರಿಗೆ ಕಾಣಿಕೆಯಾಗಿ ನಾವು ಅರ್ಪಿಸಲು ನಮಗೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಇವತ್ತು ಈ ATM ಆಶೀರ್ವಚನ ನಾವು ನಡೆಸುವಾಗ ನಮ್ಮ ರನ್ಮನಗಳನ್ನು ಆ ದೇವರಿಗೆ ನಾವು ಸಮರ್ಪಿಸೋಣ. ಈ MCC ಬ್ಯಾಂಕಿನ ಈ ಹೊಸ ಸವಲತ್ತು ಈ ಪರಿಸರದ ಎಲ್ಲ ಜನರಿಗೆ ತುಂಬ ಅನುಕೂಲಕರವಾಗಲಿ ಹಾಗೂ ದೇವರ ಆಶೀರ್ವಾದ ಅವರ ಸಾಧನೆಯ ಮೇಲೆ ಹಾಗೂ ಇಲ್ಲಿ ಸೇವೆ ಸ್ವೀಕರಿಸುವ ಹಾಗೂ ವಿವಿಧ ರೀತಿಯ ಆ ಒಂದು ವ್ಯವಹಾರಕ್ಕಾಗಿ ಬರುವ ಎಲ್ಲ ಈ ಪರಿಸರದ ಕುಟುಂಬಗಳಿಗೆ ಅವರ ಜೀವನಕ್ಕೆ ಅಗತ್ಯವಾದ ಎಲ್ಲ ಅವರ ಸಾಧ್ಯತೆಗಳನ್ನು ಹಾಗೂ ಅವರ ಉದ್ದಿಮೆಗಳನ್ನು ಹಾಗೂ ದೈನಂದಿನ ಜೀವನವನ್ನು ಆ ದೇವರು ಆಶೀರ್ವದಿಸಲಿ ಅಂತ ನಾವೀಗ ಆಶಿಸೋಣ. ಹಾಗೂ ಪವಿತ್ರ ಧರ್ಮಗ್ರಂಥದಿಂದ ಒಂದು ವಾಚನವನ್ನು ನಾವು ಆಲಿಸೋಣ. ಕರು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಹೀಗೆಂದರು, ನನ್ನ ಬಳಿಗೆ ಬಂದು ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನೂ ಎಂಥವನಿಗೆ ಸಮಾನನು ಎಂದು ನಿಮಗೆ ಹೇಳುತ್ತೇನೆ ಕೇಳಿ. ಆಳವಾಗಿ ಅಡಿಪಾಯ ತೆಗೆದು ಬಂಡೆಕಲ್ಲಿನ ಮೇಲೆ ಅಸ್ತಿವಾರ ಹಾಕಿ ಮನೆ ಕಟ್ಟಿದವನಿಗೆ ಅವನು ಸಮಾನನು. ಹುಚ್ಚು ಹೊಳೆ ಬಂದು ಪ್ರವಾಹವು ಅಪ್ಪಳಿಸಿದರೂ ಅದು ಕದಲಲಿಲ್ಲ, ಕಾರಣ ಆ ಮನೆಯನ್ನು ಸುಭದ್ರವಾಗಿ ಕಟ್ಟಲಾಗಿತ್ತು. ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದವನು ಅಸ್ತಿವಾರವೇ ಇಲ್ಲದೆ ಬರಿಯ ಮಣ್ಣಿನ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಆ ಮನೆಗೆ ಪ್ರವಾಹವು ಅಪ್ಪಳಿಸಿದಾಗ ಒಡನೆ ಅದು ಕುಸಿದು ಬಿತ್ತು. ಆ ಮನೆಗೆ ಒದಗಿದ ಪತನವು ಭೀಕರ. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಒಂದು ಅತ್ಯುತ್ತಮವಾದ
ಈ ಒಂದು ಧರ್ಮಗ್ರಂಥದ ಸಂತ ಲೂಕರು ಬರೆದ ಶುಭ ಸಂದೇಶದಿಂದ ಈ ವಾಚನವನ್ನು ನಾವು ಕೇಳಿದೆವು. ನಮ್ಮೆಲ್ಲ ಅನುಭವಕ್ಕೆ ಬರುವ ಈ ವಿಷಯ ಮನೆ ಕಟ್ಟುವುದನ್ನು ನಾವು ನೋಡ್ತೇವೆ. ಮನೆ ಕಟ್ಟುವಾಗ ಅದರ ಅಸ್ಥಿವಾರ ಅಂದರೆ ಫೌಂಡೇಶನ್, ಬುನಾದಿ ನಾವೇನು ಹೇಳ್ತೇವೆ, ಅದು ಒಳ್ಳೆಯದಿರಬೇಕು. ಯಾಕೆಂದರೆ ಹೊರಗೆ ಏನು ಕಾಣ್ತದೆ ಅದು ಮೇಲಿನ ಶೃಂಗಾರ, ಅದು ಒಳ್ಳೆಯದಿದ್ದು ಫೌಂಡೇಶನ್ ಒಳ್ಳೆಯದಿಲ್ಲದಿದ್ದರೆ ಮನೆ ಯಾವಾಗ ಬೀಳ್ತದೆ ಅಂತ ನಮಗೆ ತಿಳಿಯುವುದಿಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತರು ಹೇಳ್ತಾರೆ, ಯಾರು ಮನೆ ಕಟ್ಟುವಾಗ ಅದಕ್ಕೆ ಸ್ಪಷ್ಟವಾಗಿ ಆಲೋಚನೆ ಮಾಡಿ ಅದಕ್ಕೆ ಒಳ್ಳೆಯ ಒಂದು ಫೌಂಡೇಶನ್ ಹಾಕಿ ಮನೆ ಕಟ್ತಾರೆ, ಹುಚ್ಚು ಪ್ರವಾಹ ಅಂದರೆ ನಾವು ಪ್ರಕೃತಿಯಲ್ಲಿ ಜೀವಿಸುವಾಗ ಯಾವಾಗ ಯಾವ ವಿಕೋಪಗಳು ಯಾವ ಸಮಸ್ಯೆಗಳು ಬರ್ತವೆ ಅಂತ ನಾವು ಹೇಳಲಿಕ್ಕೆ ಆಗದಿಲ್ಲ. ನಾವು ಆ ಪ್ರಕೃತಿಗೆ ಹೊಂದಿಕೊಂಡು ನಾವು ಬಾಳಬೇಕಾಗ್ತದೆ. ಅದೇ ಸಮಯದಲ್ಲಿ ಒಂದು ಸಂಸ್ಥೆ ಕಟ್ಟುವಾಗ ಈ MCC ಬ್ಯಾಂಕ್ ಈಗ 113ನೇ ವರ್ಷ, ಕಳೆದ ಒಂದು 7-8 ವರ್ಷದಲ್ಲಿ ಫೌಂಡೇಶನ್ ಇನ್ನೂ ಕೂಡ ಸರಿ ಮಾಡಿ ರೀಇನ್ಫೋರ್ಸ್ ಮಾಡಿ ಹೊಸ ಹೊಸ ಆವಿಷ್ಕಾರಗಳನ್ನು ಹಾಗೂ ಆಧುನಿಕ ಕಾಲಕ್ಕೆ ತಕ್ಕಂತೆ ಸವಲತ್ತುಗಳನ್ನು ಕೊಟ್ಟದ್ದರ ಮುಖಾಂತರ ಯಾವುದೋ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅದರ ಮೇಲೆ ಜಯಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಜೀವನದಲ್ಲಿ ಕೂಡ ಹಾಗೆ ನಾವು ನಮ್ಮ ಜೀವನದಲ್ಲಿ ತತ್ವಗಳನ್ನು ಸತ್ಯ ನೀತಿ ಹಾಗೂ ನಿಷ್ಠೆಯಿಂದ ನಾವು ಬಾಳಿದಾಗ ನಮಗೆ ಕೆಲವು ಸರ್ತಿ ತಕ್ಷಣದ ಯಶಸ್ಸು ಸಿಗದೇ ಇರಬಹುದು, ಆದರೆ ಯಶಸ್ಸು ನಮ್ಮದೇ. ಯಾಕೆಂದರೆ ನಮ್ಮ ಸಿಸ್ಟಮ್ಸ್ ವ್ಯವಸ್ಥೆ ಹಾಗೂ ಫೌಂಡೇಶನ್ ಒಳ್ಳೆಯದಿರಬೇಕು ಅಂತ ಇದರ ಮುಖಾಂತರ ನಮಗೆ ಯೇಸು ಕ್ರಿಸ್ತರು ತಿಳಿ ಹೇಳ್ತಾರೆ. ಈ ಸಂಸ್ಥೆಯು ಕೂಡ ನಿರಂತರ ಪ್ರಗತಿ ಹೊಂದಲಿ, ಅವರ ಎಲ್ಲ ಕಾರ್ಯ ಯೋಜನೆಗಳು ಅವರು ಆ ದೇವರ ಆಶೀರ್ವಾದದಿಂದ ಕೈಗೂಡಲಿ ಅಂತ ನಾವು ನಮ್ಮ ಕೆಲವು ಭಿನ್ನಗಳನ್ನು ಈಗ ಸರ್ವೇಶ್ವರಗೆ ಸಮರ್ಪಿಸೋಣ. ನಿಮ್ಮ ಸೃಷ್ಟಿ ಕಾರ್ಯದಲ್ಲಿ ನಮ್ಮನ್ನು ಪಾಲುಗಾರರನ್ನಾಗಿ ಮಾಡಿ ನಮಗೆ ವಿಶೇಷ ಪ್ರತಿಭೆಗಳನ್ನಿತ್ತು ಆಶೀರ್ವದಿಸಿರುವ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ದೇವರೇ ನಿಮಗೆ ಸ್ತುತಿಯಾಗಲಿ. ದೇವರೇ ನಿಮಗೆ ಸ್ತುತಿಯಾಗಲಿ. ನಿಮ್ಮ ಕುಮಾರ ಕ್ರಿಸ್ತರು ಬಡಗಿಯಾಗಿ ಶ್ರಮಜೀವಿಯಾಗಿ ಕೆಲಸದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದು ನಮ್ಮೆಲ್ಲರಿಗೂ ಮಾರ್ಗದರ್ಶನಕ್ಕೆ ತಕ್ಕ ಪ್ರತಿಫಲವನ್ನಿತ್ತು ನಮ್ಮ ಬದುಕಿಗೆ ಹೆಚ್ಚು ತೃಪ್ತಿ ಮತ್ತು ನೆಮ್ಮದಿಯನ್ನು ನೀಡುವುದಕ್ಕಾಗಿ ದೇವರೇ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ದೇವರೇ ನಿಮಗೆ ಸ್ತುತಿಯಾಗಲಿ. ಆಶೀರ್ವಚನದ ಪ್ರಾರ್ಥನೆಯನ್ನು ನಾವೀಗ ಮಾಡೋಣ. ಪವಿತ್ರ ಪಿತನೇ, ಈ ಹೊಸ ATM ಕಟ್ಟಡವನ್ನು ಹಾಗೂ ಈ ಯಂತ್ರವನ್ನು ನಿಮ್ಮ ಪವಿತ್ರ ಹಸ್ತದಿಂದ ನೀವು ಆಶೀರ್ವದಿಸಲಿ. ಈ ಸಂಸ್ಥೆಯಲ್ಲಿ ಹಾಗೂ ಇಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರನ್ನು ಹರಸಿ ಅವರ ಶ್ರಮ ಜೀವಕ್ಕೆ ತಕ್ಕಂತೆ ಅವರಿಗೆ ಪ್ರತಿಫಲವನ್ನು ದಯಪಾಲಿಸಿರಿ. ತಮ್ಮ ಕಾರ್ಯದಲ್ಲಿ ಹೆಚ್ಚು ಮಗ್ನರಾಗಿದ್ದು ತಮ್ಮ ಶಕ್ತಿಯಲ್ಲಿ ಹೆಚ್ಚು ವಿಶ್ವಾಸವನ್ನು ಅವರು ಇರುವಂತೆ ಅವರಿಗೆ ಹರಸಿರಿ. ನಿಮ್ಮ ಆಗಮನದ ಈ ಕಾಲದಲ್ಲಿ ಅವರಿಗೆ ಪ್ರತಿ ಕೆಲಸದಲ್ಲೂ ಹಾಗೂ ಇಲ್ಲಿ ಬರುವ ಎಲ್ಲ ಗ್ರಾಹಕರಿಗೂ ಒಳ್ಳೆಯದಾಗಲಿ. ಹಾಗೂ ವಿಶೇಷವಾಗಿ ಈ ದುಡಿಮೆಯ ಸ್ಥಳದಲ್ಲಿ ಸತ್ಯ, ಶಾಂತಿ, ನ್ಯಾಯ, ಪ್ರೀತಿ ಸದಾ ನೆಲೆಸಿ ಈ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿ ಅಂತ ನಾವು ನಿಮ್ಮನ್ನು ಬೇಡ್ತೇವೆ. ಆಮೆನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರು ನಿಮ್ಮನ್ನು ಪೋಷಿಸಲು, ನಿಮ್ಮ ಮಧ್ಯದಲ್ಲೂ ನಿಮ್ಮನ್ನು ಕಾಪಾಡಲು, ನಿಮ್ಮಲ್ಲೂ ನಿಮಗೆ ದಾರಿ ತೋರಲು, ನಿಮ್ಮ ಮುಂದೆಯೂ ನಿಮಗೆ ಕಾವಲಾಗಿರಲು, ನಿಮ್ಮ ಹಿಂದೆಯೂ ನಿಮ್ಮನ್ನು ಆಶೀರ್ವದಿಸಲು, ನಿಮ್ಮ ಮೇಲೆಯೂ ಇರುವವರಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾಕಾಲವು ಕಾಪಾಡಲಿ. ಆಮೆನ್. ಸೌಮ್ಯಾತೇನ್ ವಾಸುಯಾತೋ ಬೋರೋ
Sumyak din vasuyam toboro, sumyak din vasuyam toboro, moga berit mita sukoro, din vastolot sumyak servai kali, vakantolo maima sensa kali, resnartok serigani yasum sari, rayamak serivansu sadankali, sumyak din vasuyam toboro, sumyak din vasuyam toboro, sumyak din vasuyam toboro, मगा पडित मिता करो. बाबाचे आणि पुत्राचे आणि पवित्र आत्म्याचे नावे आमेन. ಆಶೀರ್ವಚನವನ್ನು ನಡೆಸಿಕೊಟ್ಟ ಸೇಕ್ರೆಡ್ ಹಾರ್ಟ್ ಚರ್ಚ್ ಸುರತ್ಕಲ್ ಇದರ ಧರ್ಮಗುರುಗಳಾದ ವಂದನೀಯ ಆಸ್ಟಿನ್ ಪೀಟರ್ ಪೆರಿಸ್ ತಮಗೆ ಧನ್ಯವಾದಗಳು. ಈಗ ATM ಯಂತ್ರದಿಂದ ಹಣವನ್ನು ವಿಡ್ರಾ ಮಾಡುವ ಮೂಲಕ ATM ಯಂತ್ರವನ್ನು ಉದ್ಘಾಟಿಸಲಿದ್ದಾರೆ ನಮ್ಮ ಸುರತ್ಕಲ್ ಶಾಖೆಯ ಗ್ರಾಹಕರಾದ ಮಿಬೇಲ್ ಸದಾಶಿವ್ ಶೆಟ್ಟಿ. ATM ಇಂದು ಉದ್ಘಾಟನೆಗೊಂಡಿದೆ. ಜೋರಾದ ಚಪ್ಪಾಳೆಯೊಂದಿಗೆ MCC ಬ್ಯಾಂಕ್ ಸುರತ್ಕಲ್ ಶಾಖೆಯ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಕರಾವಳಿ ಕರ್ನಾಟಕದ ಸಹಕಾರಿ ರಂಗದ ಅಗ್ರಗಣ್ಯ ಬ್ಯಾಂಕ್ಗಳಲ್ಲಿ ಒಂದಾದ MCC ಬ್ಯಾಂಕಿನ ಈ ಸಂಭ್ರಮಕ್ಕೆ ಹಾಜರಿರುವ ತಮಗೆಲ್ಲರಿಗೂ ಮಗದೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. MCC ಬ್ಯಾಂಕಿನ 10ನೇ ATM ಸುರತ್ಕಲ್ಲಿನಲ್ಲಿ ಇಂದು ಆರಂಭಗೊಂಡಿದೆ. 113 ವರ್ಷಗಳ ಇತಿಹಾಸ ಇರುವ MCC ಬ್ಯಾಂಕ್ ಕಳೆದ 8 ವರ್ಷಗಳಿಂದ ದ್ವಿಗುಣ ವೇಗದಲ್ಲಿ ಮುನ್ನುಗ್ಗುತ್ತಿದೆ. ನಮ್ಮ ಸಾಧನೆಯ ಹರಿಕಾರರು, ಸಹಕಾರ ರಂಗದ ಧುರೀಣರು ಎಂದೇ ಖ್ಯಾತಿವೆತ್ತ ನಮ್ಮ ಅಧ್ಯಕ್ಷರಾದ ಶ್ರೀಯುತ ಅನಿಲ್ ಲೋಬರವರು, ಸಹಕಾರ ರತ್ನ ಎಂಬ ಬಿರುದಾಂಕಿತ ಶ್ರೀ ಅನಿಲ್ ಲೋಬರವರು ನಮ್ಮೊಂದಿಗಿದ್ದಾರೆ. ಇಂದು ನಮ್ಮ ಅತಿಥಿಗಳಾಗಿ ಸೇಕ್ರೆಡ್ ಹಾರ್ಟ್ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಆಸ್ಟಿನ್ ಪೀಟರ್ ಪೆರಿಸ್ ರವರು ನಮ್ಮೊಂದಿಗಿದ್ದಾರೆ. ಜೊತೆಗೆ ಹೋಲಿ ಸ್ಪಿರಿಟ್ ಚರ್ಚ್ ಮುಕ್ಕ ಇದರ ಧರ್ಮಗುರುಗಳಾದ ವಂದನೀಯ ಸ್ಟ್ಯಾನಿ ಪಿಂಟೋರವರು ನಮ್ಮೊಂದಿಗಿದ್ದಾರೆ. ಜೊತೆಗೆ ಈ ATM ಅನ್ನು ಇಂದು ಉದ್ಘಾಟಿಸಿದ ನಮ್ಮ ಗ್ರಾಹಕರು ಆಗಿರುವಂತಹ ಶ್ರೀಯುತ ಮೊಹಮ್ಮದ್ ಹನೀಫ್ ರವರು ನಮ್ಮೊಂದಿಗಿದ್ದಾರೆ. ಜೊತೆಗೆ ATM ಯಂತ್ರದಿಂದ ಹಣವನ್ನು ಪಡೆಯುವ ಮೂಲಕ ATM ಯಂತ್ರವನ್ನು ಉದ್ಘಾಟಿಸಿದ ಶ್ರೀಯುತ ಸದಾಶಿವ್ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಇವರುಗಳನ್ನು ನಮ್ಮ MCC ಬ್ಯಾಂಕಿನ ಮಹಾಪ್ರಬಂಧಕರಾದ ಶ್ರೀಯುತ ಸುನಿಲ್ ಮೆನೇಜಸ್ ರವರು, ಜೊತೆಗೆ ಶಾಖೆಯ ವ್ಯವಸ್ಥಾಪಕರಾದ ಶ್ರೀಮತಿ ಸುನೀತಾ ಡಿಸೋಜಾ ಹಾಗೂ ಬ್ರಾಂಚಿನ ಇನ್ಚಾರ್ಜ್ ಡೈರೆಕ್ಟರ್ ಆಗಿರುವಂತಹ ಜೋಸೆಫ್ ಅನಿಲ್ ಪತ್ರ ಅವರವರು ವೇದಿಕೆಯತ್ತ ಕರೆತರಬೇಕಾಗಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಅತಿಥಿಗಳನ್ನು ವೇದಿಕೆಯತ್ತ ಆಹ್ವಾನಿಸೋಣ. MCC ಬ್ಯಾಂಕಿನ 10ನೇ ATM ಸುರತ್ಕಲ್ ಪರಿಸರದಲ್ಲಿ ಸುರತ್ಕಲ್ ಶಾಖೆಯ ಪಕ್ಕದಲ್ಲೇ ಇಂದು ಉದ್ಘಾಟನೆಗೊಂಡಿದೆ. ನಮಗೆಲ್ಲರಿಗೂ ಸಂತೋಷ. ಈ ಸಂತೋಷದ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಕರ್ತ ಯೇಸು ಕ್ರಿಸ್ತರ ಕರುಣೆ, ಅವರ ಪ್ರೀತಿ ನಮ್ಮೆಲ್ಲರ ಮೇಲಿದೆ ಎಂಬುದಕ್ಕೆ ಯಾವುದೇ ಅತಿಶಯೋಕ್ತಿ ಇಲ್ಲ. ಅವರು ಸದಾ ನಮ್ಮೊಂದಿಗಿದ್ದಾರೆ, ನಮ್ಮನ್ನು ಹರಸ್ತಾರೆ. ಈಗ ಈ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಶ್ರೀಯುತ ಆಲ್ವಿನ್ ಡಿಸೋಜರ್ ಅವರು ಪ್ರಾರಂಭಿಸಬೇಕಾಗಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ ನಾವು ಎದ್ದು ನಿಲ್ಲೋಣ. प्रभुदया
ಧನ್ಯವಾದಗಳು. ಸ್ವಾಗತಿಸುವುದು ಭಾರತೀಯ ಸಂಪ್ರದಾಯ. ಈಗ ನಮ್ಮೆಲ್ಲರನ್ನು ಸ್ವಾಗತಿಸಲು ಮುಂದೆ ಬರುತ್ತಿದ್ದಾರೆ ಬ್ಯಾಂಕಿನ ಮಹಾಪ್ರಬಂಧಕರಾದ ಶ್ರೀಯುತ ಸುನಿಲ್ ಮಿನೇಜಸ್ ರವರು. ವೇದಿಕೆಯಲ್ಲಿರುವ ಸಭಾಧ್ಯಕ್ಷರೇ, ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂದಿರುವ ಗ್ರಾಹಕರೇ, ನಿಮಗೆಲ್ಲರಿಗೂ ಈ ದಿನದ ಶುಭಕಾಮನೆಗಳು. 113 ವರ್ಷಗಳ ಇತಿಹಾಸವಿರುವ MCC ಬ್ಯಾಂಕಿನ ಸುರತ್ಕಲ್ ಶಾಖೆಯು ಗ್ರಾಹಕರ ಅನುಕೂಲತೆಗಾಗಿ ಕಳೆದ ವರ್ಷ ಜನವರಿಯಲ್ಲಿ ಈ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿತ್ತು. ಉದ್ಘಾಟನಾ ಸಂದರ್ಭದಲ್ಲಿ ಗ್ರಾಹಕರ ಅವಶ್ಯಕತೆಗೆ ಅನುಗುಣವಾಗಿ ಶಾಖೆಯಲ್ಲಿ ATM ಅಳವಡಿಸಲು ಯೋಜನೆಯನ್ನು ಕೂಡ ಹಾಕಲಾಗಿತ್ತು. ಇದರ ಅಗತ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಈಗ ATM ಅನ್ನು ಅಳವಡಿಸಿಕೊಂಡಿದ್ದು, ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಸ್ವಾಗತಿಸಲು ಸಂತೋಷಪಡುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಬ್ಯಾಂಕಿನ ಅಭಿವೃದ್ಧಿಯ ರೂವಾರಿ, ಬ್ಯಾಂಕಿನ ಅಧ್ಯಕ್ಷರು, ಸಹಕಾರ ರತ್ನ ಶ್ರೀ ಅನಿಲ್ ಲೋಬೋ ಇವರಿಗೆ ನಾನು ಮೊಟ್ಟ ಮೊದಲನೇದಾಗಿ ಸ್ವಾಗತಿಸುತ್ತೇನೆ. ಶಾಖಾ ನಿರ್ದೇಶಕರಾದ ಶ್ರೀ ಅನಿಲ್ ಪತ್ರರವರು ಅಧ್ಯಕ್ಷರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ATM ಅನ್ನು ಆಶೀರ್ವದಿಸಿ ದೇವರ ಆಶೀರ್ವಾದವನ್ನು ಬೇಡಿದ ಸೇಕ್ರೆಡ್ ಹಾರ್ಟ್ ಚರ್ಚ್ ಸುರತ್ಕಲ್ ಇದರ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಆಸ್ಟಿನ್ ಪೀಟರ್ ಪ್ಯಾರಿಸ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಅನಿಲ್ ಲೋಬೋರವರು ಹೂಗುಚ್ಛ ನೀಡಿ ಸ್ವಾಗತಿಸಲು ಕೋರುತ್ತೇನೆ. ATM ಅನ್ನು ಉದ್ಘಾಟಿಸಿದ ಪ್ರೀ ಓನ್ ವೆಹಿಕಲ್ ಸೇಲ್ಸ್ ಇದರ ಕನ್ಸಲ್ಟೆಂಟ್ ಶ್ರೀ ಮೊಹಮ್ಮದ್ ಹನೀಫ್ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಗೆ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ಹೆರಾಲ್ಡ್ ಮೊಂತೂರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾದ ಹೋಲಿ ಸ್ಪಿರಿಟ್ ಚರ್ಚ್ ಮುಕ್ಕ ಇದರ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಸ್ಟ್ಯಾನಿ ಪಿಂಟೋ ನಿಮಗೂ ಕಾರ್ಯಕ್ಕೆ ಸ್ವಾಗತ. ಇವರಿಗೆ ಬ್ಯಾಂಕಿನ ನಿರ್ದೇಶಕಿಯಾದ ಶ್ರೀಮತಿ ಐರಿನ್ ರೆಬೆಲ್ಲರ್ ಅವರು ಮುಂದೆ ಬಂದು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳಾದ ಶ್ರೀ ದುರ್ಗಾ ಫೈನಾನ್ಸ್ ಕಾರ್ಪೊರೇಷನ್ ಇದರ ಪ್ರೊಪ್ರೈಟರ್ ಶ್ರೀ ಮೆಬೆಲ್ ಸದಾಶಿವ ಶೆಟ್ಟಿ ನಿಮಗೂ ಸ್ವಾಗತ. ಇವರಿಗೆ ಬ್ಯಾಂಕಿನ ಉಪಮಹಾಪ್ರಬಂಧಕರಾದ ಶ್ರೀ ರಾಜ್ ಮಿನೇಜಸ್ ರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬ್ಯಾಂಕಿನ ಎಲ್ಲ ನಿರ್ದೇಶಕರಿಗೆ, ಬ್ಯಾಂಕಿನ ಉಪಪ್ರಬಂಧಕರು, ಹಿರಿಯ ಪ್ರಬಂಧಕರು, ಶಾಖಾ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿಗಳಿಗೂ ಸ್ವಾಗತ. ನಮ್ಮ ಕರೆಗೊಲೆಗೆ ಹೋಗೊಟ್ಟು ಆಗಮಿಸಿದ ಎಲ್ಲ ಗ್ರಾಹಕರಿಗೆ, ಹಿತೈಷಿಗಳಿಗೆ ಸ್ವಾಗತಿಸಿ ನಿಮ್ಮೆಲ್ಲರ ಸಹಕಾರ ಬೆಂಬಲ ಈ ಶಾಖೆಗಿರಲಿ ಎಂದು ಆಶಿಸುತ್ತಾ ನನ್ನ ಸ್ವಾಗತ ಭಾಷಣ ಕೊನೆಗೊಳಿಸುತ್ತೇನೆ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲರನ್ನೂ ಸ್ವಾಗತಿಸ ತಮಗೂ ಸುಸ್ವಾಗತ ಸರ್. ನಮ್ಮ 10ನೇ ATM ಅನ್ನು ಉದ್ಘಾಟಿಸಿ ಆಶೀರ್ವಾದಗೈದ ಸೇಕ್ರೆಡ್ ಹಾರ್ಟ್ ಚರ್ಚ್ ಸುರತ್ಕಲ್ ಇದರ ಧರ್ಮಗುರುಗಳಾದ ಶ್ರೀ ಆಸ್ಟಿನ್ ಪೆರಿಸ್ ರವರು ನಮ್ಮನ್ನುದ್ದೇಶಿಸಿ ಈಗ ಮಾತನಾಡಲಿರುವರು. MCC ಬ್ಯಾಂಕ್ ಈ ಸುರತ್ಕಲ್ ಶಾಖೆಯ ಅವರ ಇವತ್ತು 10ನೇ ATM ಉದ್ಘಾಟನೆ ಹಾಗೂ ಅದರ ಸೇವೆಯನ್ನು ಈ ಪರಿಸರಕ್ಕೆ ಕೊಡುವ ಈ ವಿಶೇಷ ಸಂದರ್ಭದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸಹಕಾರ ರತ್ನ ಶ್ರೀಮಾನ್ ಅನಿಲ್ ಲೋಬೋ, ಇವತ್ತಿನ ಉದ್ಘಾಟಕರು ಹಾಗೂ ATM ಉದ್ಘಾಟಕರಾದ ಶ್ರೀಮಾನ್ ಸದಾಶಿವ್ ಶೆಟ್ಟಿ ಹಾಗೂ ಮೊಹಮ್ಮದ್ ಹನೀಫ್, ಮುಖ್ಯ ಚರ್ಚಿನ ಧರ್ಮಗುರುಗಳು ಹಾಗೂ ಇನ್ನೊಬ್ಬ ಇವತ್ತಿನ ಪ್ರಮುಖ ಅತಿಥಿ ಫಾದರ್ ಸ್ಟ್ಯಾನಿ ಪಿಂಟೋ, ಈ ನಿರ್ದೇಶಕರ ಪೈಕಿ ಈ ಶಾಖೆಯ ವ್ಯವಸ್ಥಾಪನೆ ಮೇಲ್ವಿಚಾರಣೆ ವಹಿಸ್ತಿರುವ ಶ್ರೀಮಾನ್ ಅನಿಲ್ ಪತ್ರಾವು ದೆರೆಬೈಲಿರುವಾಗ ನಾವು ಬಹಳ ಹಾಗೂ ಈಗ ಕೂಡ ಅವರು ತುಂಬ ಸಂಪನ್ಮೂಲ ಭರಿತ ವ್ಯಕ್ತಿ ಅಂತ ಹೇಳೋದು ನಾನು. ಅನೇಕ ಆಲೋಚನೆಗಳು ಅವರಿಗೆ ಹೊಸ ಹೊಸ ಆಲೋಚನೆಗಳು ಬರ್ತವೆ. ಶ್ರೀಮಾನ್ ಅನಿಲ್, ನಮ್ಮ ಈ ಶಾಖೆಯ ವ್ಯವಸ್ಥಾಪಕಿ ಶ್ರೀಮತಿ ಸುನೀತಾ ಹಾಗೂ ಜನರಲ್ ಮ್ಯಾನೇಜರ್ ಸುನಿಲ್ ಹಾಗೂ ಇತರೆಲ್ಲ
ಈ ಬ್ಯಾಂಕಿನ ಹಾಗೂ ಇತರ ವ್ಯವಸ್ಥಾಪನೆ ನೋಡಿಕೊಳ್ಳುವವರೇ ಹಾಗೂ ಗ್ರಾಹಕರೇ, ಇಲ್ಲಿ ನೆರೆದಿರುವ ಸುರತ್ಕಲ್ಲಿನ ಎಲ್ಲ ಬಂಧು ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಪ್ರಥಮತವಾಗಿ ಈ MCC ಬ್ಯಾಂಕಿನ ಅಧ್ಯಕ್ಷ ಹಾಗೂ ನಿರ್ದೇಶಕ ಮಂಡಳಿಗೆ ಈ ಒಂದು ಭಾರಿ ಅಗತ್ಯವಾದ ಈ ಒಂದು ವ್ಯವಸ್ಥೆ ಸವಲತ್ತನ್ನು ಈ ಪರಿಸರಕ್ಕೆ ಕೊಟ್ಟದ್ದಕ್ಕಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಹಾಗೂ ನಿಮಗೆ ಶುಭಾಶಯಗಳನ್ನು ಕೋರಿ ಈ ಹೊಸ ವ್ಯವಸ್ಥೆಯು ಈ ಭಾಗದ ಅನೇಕ ಜನರಿಗೆ ಅದು ಉಪಯುಕ್ತವಾಗಲಿ ಅಂತ ನಾನು ನಿಮಗೆ ಕರೆ ಕೊಡ್ತೇನೆ. ಬ್ಯಾಂಕಿಂಗ್ ವ್ಯವಸ್ಥೆ ನಮ್ಮ ಶರೀರದಲ್ಲಿ ಇರುವ ರಕ್ತ ವ್ಯವಸ್ಥೆ ಅಂತೆ. ಹೇಗೆ ನಮ್ಮ ಎಲ್ಲ ಅಂಗಾಂಗಗಳಿಗೆ ರಕ್ತ ಸಂಚಲನೆ ಸರಿಯಾಗಿ ಆಗಬೇಕು, ಹಾಗೆ ಆರ್ಥಿಕ ಸಂಚಲನೆಗೆ ಹಣಕಾಸಿನ ಸಂಚಲನೆ ವ್ಯವಸ್ಥಿತವಾಗಿ ಹಾಗೂ ನಿರಂತರವಾಗಿ ಆಗಬೇಕು. ಯಾವುದೋ ಕಾರಣಕ್ಕಾಗಿ ರಕ್ತ ಸಂಚಲನೆ ಎಲ್ಲಿಯಾದರೂ ಸಮಸ್ಯೆ ಆದರೆ ಆ ಬಗ್ಗೆ ಆರೋಗ್ಯಕ್ಕೆ ಹೇಗೆ ಸಮಸ್ಯೆ ಆಗ್ತದೆ, ಅದೇ ರೀತಿಯಲ್ಲಿ ಹಣ ಸಂಚಲನೆಯಲ್ಲಿ ಏನಾದರೂ ಅಲ್ಲಿ ಸಮಸ್ಯೆ ಬಂದರೆ ಇಡೀ ಆರ್ಥಿಕ ವ್ಯವಸ್ಥೆಗೆ ಅಲ್ಲಿ ಸಮಸ್ಯೆ ಆಗ್ತದೆ. ಆರ್ಥಿಕ ವ್ಯವಸ್ಥೆ ಅಂದರೆ ನಿಮ್ಮ ದೈನಂದಿನ ಜೀವನದ ಅಗತ್ಯಗಳಿಗೆ ತುಂಬ ಸಮಸ್ಯೆ ಆಗ್ತದೆ. ಇದನ್ನು ಮನಗಂಡು 113 ವರ್ಷಗಳ ಇತಿಹಾಸ ಇರುವ ಈ ಬ್ಯಾಂಕ್ನವರು ಕಳೆದ ಕೆಲವು ಒಂದು 7-8 ವರ್ಷಗಳಿಂದ ಸಾಧನೆ ಮಾಡಿ ನಿರಂತರವಾಗಿ, ನಾನು ಕೇಳಿದೆ ಈಗ 20ನೇ ಶಾಖೆ ಬೈಂದೂರಿನಲ್ಲಿ, 21ನೇ ಸಂತೆಕಟ್ಟೆಯಲ್ಲಿ, ಮತ್ತು ಅವರು ಹೇಳ್ತಾರೆ, ಮತ್ತು 22ನೇ ನೇರಳಕಟ್ಟೆ, ಹೀಗೆ ನಿರಂತರ ಶಾಖೆಗಳ ವಿಸ್ತರಣೆ ಹಾಗೂ 10ನೇ ATM, ನಿನ್ನೆ ಕಾಣಬೇಕು ಬೆಳ್ಮಣ್ಣಲ್ಲಿ 9ನೇ ATM, ಹೀಗೆ ನಿರಂತರ ಈ ಚಿಂತನೆಯನ್ನು ನಡೆಸಿ ಈ ವ್ಯವಸ್ಥೆಗಳನ್ನು ಮಾಡಿ ನಮ್ಮೆಲ್ಲ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಅಲ್ಲ, ಎಲ್ಲ ಸಮುದಾಯಗಳಿಗೆ ಸಾಧಾರಣ ಒಂದು ರಾಷ್ಟ್ರೀಕೃತ ಬ್ಯಾಂಕಿನ ಹಾಗೂ ಪ್ರೈವೇಟ್ ಶೆಡ್ಯೂಲ್ ಬ್ಯಾಂಕಿನ ಆ ಒಂದು ಸೇವೆಯನ್ನು ಈ ಬ್ಯಾಂಕ್ ಈಗ ಕೊಡ್ತದೆ. ಅದಕ್ಕಾಗಿ ಎಲ್ಲ ವಿಶೇಷವಾಗಿ ಸುರತ್ಕಲ್ ಪರಿಸರದ ಗ್ರಾಹಕರಿಗೆ ಅನೇಕ ರೀತಿಯ ನೆರವು ಲಭಿಸಿದೆ. ಅದಕ್ಕಾಗಿ ನಾನು ಬ್ಯಾಂಕಿನ ಎಲ್ಲ ಸಂಬಂಧಪಟ್ಟವರನ್ನು ಅಭಿನಂದಿಸ್ತೇನೆ ಹಾಗೂ ಈ ಸೇವೆ ನಿರಂತರ ಮುಂದುವರಿಯಲಿ. ಒಂದು ಸಂಸ್ಥೆ ಮುನ್ನಡೆಯಬೇಕಾದರೆ ಅಲ್ಲಿ ಸ್ಟೆಬಿಲಿಟಿ ಇರಬೇಕು, ಅಲ್ಲಿ ಹೊಸತನ ಇರಬೇಕು. ನಮ್ಮ ಕನ್ನಡದಲ್ಲಿ ಹಳೆ ಬೇರು ಹೊಸ ಚಿಗುರು, ಬೇರು ಹಳೆತಂತ ಅದರಲ್ಲೇ ನಾವು ಕೂತ್ಕೊಂಡು ನಿನ್ನೆದನ್ನೇ ನಾವು ಆಲೋಚನೆ ಮಾಡಿ ಪುರಾತನ ಕಾಲದಲ್ಲಿ ಹೀಗಿತ್ತಂತ ನಾವು ಹೇಳಿದರೆ ಆಗದಿಲ್ಲ. ನಾವು ನಿರಂತರವಾಗಿ ಹೊಸತನವನ್ನು ಹಾಗೂ ಗ್ರಾಹಕರಿಗೆ ಯಾವುದು ಅಗತ್ಯ ಉಂಟು ಅದನ್ನು ಕೊಡುವ ನಿಟ್ಟಿನಲ್ಲಿ ಇವರು ಕಾರ್ಯತತ್ಪರರಾಗಿದ್ದಾರೆ. ಅದಕ್ಕಾಗಿ ವಿವಿಧ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಾನು ಒಂದು 4 ದಿನದ ಮುಂಚೆ ಕೋವಿಡ್ ಸಮಯದಲ್ಲಿ ಬಿಟ್ಟು ಮತ್ತೆ ಬ್ಯಾಂಕ್ ಸ್ವಲ್ಪ ಮರ್ಜರ್ ಆಗ್ತಾಯಿತ್ತು, 4-5 ಬ್ಯಾಂಕ್, 2-3 ಬ್ಯಾಂಕ್ ಒಟ್ಟಿಗೆ ಸೇರುವ ಸಮಯದಲ್ಲಿ ಬ್ಯಾಂಕಿನ ಬ್ರಾಂಚ್ಗಳ ಸಂಖ್ಯೆ ಕಡಿಮೆ ಆಗ್ತಿತ್ತು. ಆದರೂ ಕಳೆದ ಒಂದು 5-6 ವರ್ಷದಿಂದ ಎಲ್ಲ ಬ್ಯಾಂಕ್ಗಳ ಬ್ರಾಂಚಸ್ ವಿಸ್ತರಣೆ ಆಗ್ತಾನೇ ಹೋಗ್ತದೆ. ಒಂದು ಕಾಲದಲ್ಲಿ ನಾವು ಎನಿಸ್ತಿದ್ದೆವು ಡಿಜಿಟಲ್ ಬಂದ ಮೇಲೆ, UPI ಬಂದ ಮೇಲೆ, ATM ಬಂದ ಮೇಲೆ ಇದೆಲ್ಲ ಕೊನೆಗೊಳ್ತದೆ ಅಂತ ನಾವೆನಿಸ್ತಿದ್ದೆವು. ಆ ಒಂದು ಸಂಶೋಧನಾ ಲೇಖನ ಹೇಳ್ತದೆ, ಈಗ ನಾವು ಡಿಜಿಟಲ್ ಅಲ್ಲ, ಈಗ ಫಿಸಿಕಲ್ ಪ್ರೆಸೆನ್ಸ್ ಏಡೆಡ್ ಬೈ ಡಿಜಿಟಲ್ ಟೆಕ್ನಾಲಜಿ. ಅದಕ್ಕೆ ಅವರು ಒಂದು ಶಬ್ದ ಕೊಟ್ಟಿದ್ದಾರೆ, ಫಿಜಿಟಲ್ ಅಂತ, PHYDITIL, ಫಿಜಿಟಲ್. ಅಂದರೆ 2 ಇಂಟಗ್ರೇಟ್ ಮಾಡಿದರೆ ಯಶಸ್ಸು ತುಂಬ ವೇಗವಾಗಿ ಆಗ್ತದೆ. ಯಾಕೆಂದರೆ ಡಿಸ್ಟೆನ್ಸ್ ಮ್ಯಾಟರ್ಸ್. ಜನರಿಗೆ ಅಲ್ಲಿ ಏನಾದರೂ ತಿಳಿ ಹೇಳಲಿಕ್ಕೆ, ಫಾರ್ ಎಕ್ಸಾಂಪಲ್ ಅಲ್ಲಿ ATM ಏನೋ ಸ್ಟಕ್ ಆಗ್ತದೆ, ನಾವೆಲ್ಲ ಅದರಲ್ಲಿ ಇರುವಂಥವರು ಅಲ್ಲ. ಏನೋ ಅಲ್ಲಿ ಹೆಚ್ಚು ಕಡಿಮೆ ಆದರೆ ಒಬ್ಬ ಯಾರಾದರೂ ಆ ಬ್ಯಾಂಕ್ನವರು ಇದ್ದರೆ ಸ್ವಲ್ಪ ಅಸಿಸ್ಟ್ ಮಾಡಲಿಕ್ಕೆ. ಟೆಕ್ನಾಲಜಿ ಎಲ್ಲರಿಗೆ ಒಂದೇ ರೀತಿ ಅರ್ಥ ಆಗದಿಲ್ಲ.
ನಾವು ಎಷ್ಟು ಕಲಿತರೂ ಇವತ್ತಿನ ಟೆಕ್ನಾಲಜಿ ನಾಳೆ ಅಬ್ಸೊಲ್ಯೂಟ್ ಆಗ್ತದೆ. ಅದಕ್ಕಾಗಿ ಫಿಜಿಟಲ್ ಕಾನ್ಸೆಪ್ಟು ಬ್ಯಾಂಕಿನವರು ಇನ್ನೂ ಜಾಸ್ತಿ ತಮ್ಮ ಚಿಂತನೆಯಲ್ಲಿ ಅಳವಡಿಸಿ ಈ MCC ಬ್ಯಾಂಕ್ ಕೂಡ ಉತ್ತರೋತ್ತರ ಯಶಸ್ಸಿಗೆ ಮುಂದೆ ಹೋಗಲಿ ಹಾಗೂ ಉತ್ತರೋತ್ತರ ಯಶಸ್ಸು ಗಳಿಸಿ ಈ ಸಂಸ್ಥೆ ಒಂದು ಈಗಾಗಲೇ ಹಲವು ರೀತಿಯ ವಿಸ್ತರಣೆಗಳನ್ನು ಅದು ಮಾಡಿದ್ದು ಅದು ನಿರಂತರವಾಗಿ ಮುಂದೆ ಹೋಗಲಿ ಹಾಗೂ ಈ ಒಂದು ನಿರಂತರತೆ ಸ್ಟೆಬಿಲಿಟಿ ಅಟ್ ದ ಸೇಮ್ ಟೈಮ್ ಹೊಸತನ, ಹಳೆ ಬೇರು ಹೊಸ ಚಿಗುರು, ಈ ಚಿಂತನೆ ಈ ಮುಂದುವರಿದು ಈ ಬ್ಯಾಂಕ್ ನಮ್ಮೆಲ್ಲ ಪರಿಸರಕ್ಕೆ, ನಮ್ಮ ಸಮುದಾಯಕ್ಕೆ, ಈ ಪರಿಸರದ ಹಾಗೂ ಇಡೀ ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿ ಈಗ ಅದರ ಕಾರ್ಯವ್ಯಾಪ್ತಿ ಉಂಟು. ಆ ಎಲ್ಲ ಜನರಿಗೆ ಅವರ ಅಗತ್ಯತೆಗಳನ್ನು ಪೂರೈಸಲು ಒಂದು ರೀತಿಯ ಅತ್ಯುತ್ತಮ ಅವಕಾಶ ದೊರಕಿಸಿಕೊಡಲು ಭಗವಂತ ಅವರನ್ನು ಆಶೀರ್ವದಿಸಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸಿ ಪುನಃ ನಿಮಗೆ ಶುಭಾಶಯಗಳನ್ನು ಹಾಗೂ ಗ್ರಾಹಕರಿಗೆ ಎಲ್ಲ ಈ ಸವಲತ್ತುಗಳನ್ನು ಅದನ್ನು ಅಳವಡಿಸಿಕೊಳ್ಳಲು ನಾನು ಕರೆ ಕೊಟ್ಟು ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಗಾಡ್ ಬ್ಲೆಸ್ ಆಲ್ ಆಫ್ ಯು. ಥ್ಯಾಂಕ್ ಯು. ತ್ವರಿತವಾಗಿ ಬೆಳೆಯುತ್ತಿರುವ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸ್ಪರ್ಧಾತ್ಮಕವಾಗಿ ಬೆಳೆಯುತ್ತಿರುವ MCC ಬ್ಯಾಂಕಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಫಿಜಿಟಲ್ ಆಗಲು ಕರೆ ನೀಡಿದ ವಂದನೀಯ ಗುರುಗಳಾದ ಆಸ್ಟಿನ್ ಪೆರಿಸ್ ತಮಗೆ ಧನ್ಯವಾದಗಳು. ಈಗ ಹೋಲಿ ಸ್ಪಿರಿಟ್ ಚರ್ಚ್ ಮುಕ್ಕ ಇದರ ಗುರುಗಳಾದ ವಂದನೀಯ ಸ್ಟ್ಯಾನಿ ಪಿಂಟುರವರು ನಮ್ಮನ್ನುದ್ದೇಶಿಸಿ ಮಾತನಾಡಲಿರುವರು. ಎಲ್ಲರಿಗೂ ಶುಭ ದಿನ. 10ನೆಯ ATM ಇನಾಗ್ರೇಷನ್ ಮಾಡಿದಂತಹ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸುತ್ತಿರುವಂತಹ ಸಹಕಾರ ರತ್ನ ಮಿಸ್ಟರ್ ಅನಿಲ್ ಲೋಬೋ, ಚೇರ್ಮನ್ MCC ಬ್ಯಾಂಕ್, ಆಶೀರ್ವಾದನ ನೆರವೇರಿಸಿದ ರೆವರೆಂಡ್ ಫಾದರ್ ಆಸ್ಟಿನ್ ಪೀಟರ್ ಪೆರಿಸ್ ಹಾಗೂ ಈ ಸಮಾರಂಭದಲ್ಲಿ ಭಾಗಿಯಾದ ಮೊಹಮ್ಮದ್ ಅನೀಫ್, ಅದೇ ರೀತಿ ಸದಾಶಿವ ಶೆಟ್ಟಿ, ಈ ಬ್ಯಾಂಕಿನ ನಿರ್ದೇಶಕರು, ಈ ಬ್ಯಾಂಕಿನಲ್ಲಿ ಆಡಳಿತ ಮಂಡಳಿಯಲ್ಲಿರುವಂಥ ಎಲ್ಲ ಸದಸ್ಯರು, ನಿರ್ದೇಶಕರು ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಹಿತೈಷಿಗಳಿಗೆ ಶುಭ ಮುಂಜಾನೆಯನ್ನು ಕೋರುತ್ತೇನೆ. ಹಣ ಯಾರಿಗೆ ಹಣ ಯಾರಿಗೆ ಬೇಡ ಹೇಳಿ? ಅಲ್ಲ, ಎಲ್ರಿಗೆ ಬೇಕು ಹಣ. ಅದು ಕಿಸೆಯಲ್ಲಿ ಇದ್ದರೂ ಕೂಡ ಚಂದ, ಬ್ಯಾಂಕಲ್ಲಿ ಇದ್ದರೂ ಕೂಡ ಚಂದ, ಅದು ATM ಅಲ್ಲಿ ಇದ್ದರೂ ಕೂಡ ಚಂದ ಅಲ್ಲ. ಈಗೀಗ ಕಳೆದ 1 ತಿಂಗಳಿಂದ ಈ ಕ್ಯಾಶ್ ಟ್ರಾನ್ಸಾಕ್ಷನ್ ಸ್ವಲ್ಪ ಜಾಸ್ತಿ ಆಗಿದೆ. ಬೇರೆ ಬೇರೆ ಕಾರಣಗಳು ಇರುವಂಥದ್ದು. ಈ GPay ಮತ್ತು ಫೋನ್ಪೇ ಯೂಸ್ ಮಾಡಿದವರಿಗೆ ಸ್ವಲ್ಪ ಟ್ಯಾಕ್ಸ್ ನೋಟಿಸ್ ಬಂದ ಮೇಲೆ ಸ್ವಲ್ಪ ಜನರು ಸ್ವಲ್ಪ ಕ್ಯಾಶಿನ ಮೊರೆ ಹೋಗಿದ್ದಾರೆ. ಅಂಗಡಿಯವರು ಕ್ಯಾಶ್ ಕೊಡಿ ಅಂತ ಕೇಳುವವರಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಸುರತ್ಕಲ್ ಈ ಪರಿಸರದಲ್ಲಿ ATM ಆದದ್ದು ಎಲ್ಲರಿಗೂ ಸಂತೋಷದ ವಿಷಯ. ಸುರತ್ಕಲ್ ಕಳೆದ 1.5 ವರ್ಷದಿಂದ ನಾನು ಮುಕ್ಕದಲ್ಲಿ ಫಾದರ್ ಆಗಿದ್ದೀನಿ. ಈ ಸುರತ್ಕಲ್ ಮತ್ತು ಮುಕ್ಕ ಒಂದು ಬೆಳೆಯುವಂಥ ಶಹರ. ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳು ಹೆಚ್ಚಿನ ಥರದಲ್ಲಿ ಈ ಕಡೆ ಬಂದಿವೆ. ಮಾತ್ರವಲ್ಲ, ಬೇರೆ ಬೇರೆ ರೀತಿಯ ವಾಣಿಜ್ಯ ಸಂಸ್ಥೆಗಳು ಕೂಡ ಬಂದಿವೆ. ಇಂತಹ ಸಂದರ್ಭದಲ್ಲಿ MCC ಬ್ಯಾಂಕ್ ನಮಗೆ ಒಳ್ಳೆಯ ಬಾಂಧವ್ಯದ ಜೊತೆಗೆ ಗ್ರಾಹಕರಿಗೆ ಉತ್ತಮವಾದ ಸೇವೆಯನ್ನು ನೀಡ್ತಾ ಬಂದಿದೆ. ವಿಶೇಷವಾಗಿ ಯಾವಾಗಲೂ ಇಲ್ಲಿ ಬಂದಾಗ ನಗುಮುಗದ ಸೇವೆಯನ್ನು ಮೇಡಮ್ ಮತ್ತು ಅದರ ಎಲ್ಲ ವರ್ಗದವರು ನೀಡ್ತಾ ಇದ್ದಾರೆ. ಖಂಡಿತವಾಗಿ ಇದು ಖುಷಿ ಕೊಟ್ಟುವಂಥ ವಿಚಾರ. ಕೆಲವೊಮ್ಮೆ ಬ್ಯಾಂಕಿಗೆ ಹೋದಾಗ ಅವರೆನಿಸ್ತಾರೆ ಅವರ ಹಣವನ್ನು ನಾವು ತೆಗೆದಿಟ್ಟಿದೆ ಅಂತ. ಆ್ಯಕ್ಚುಲಿ ಇರುವುದು ನಮ್ಮ ಹಣ. ಕೆಲವೊಂದು ಬ್ಯಾಂಕಿಗೆ ಹೋಗುವಾಗ ನಮಗೆ ಹೀಗೆ ಫೀಲ್ ಆಗ್ತದೆ, ಏನೋ ಅವರ ಹಣವನ್ನು ನಮ್ಮ ಕಿಸೆಯಲ್ಲಿ ಹಾಕಿದಾಗೆ ಅವರು ನೋಡ್ತಾರೆ ನಮ್ಮನ್ನು ಅಲ್ಲ. MCC ಬ್ಯಾಂಕ್ ಹಾಗೆ ಅಲ್ಲ, ಅವರು ನಿಮ್ಮದೇ ಹಣ ನಿಮಗೆ ಸೇವೆ ಕೊಡುವ ಅಂಥ ಬ್ಯಾಂಕುಗಳು ನಮಗೆ ಬೇಕು. ನಗುಮುಖದ ಸೇವೆಯ ಬ್ಯಾಂಕುಗಳು. ಯಾಕೆಂದರೆ ಹಣ ನಮ್ಮದು. ಆ ಹಣವನ್ನು ನಾವು ಅವರ ಬ್ಯಾಂಕಿನಲ್ಲಿ ವಿಶ್ವಾಸದ ಜೊತೆಗೆ ಇಡುವಂಥದ್ದು. ಖಂಡಿತವಾಗಿ ಆ ವಿಶ್ವಾಸವನ್ನು ಕಳೆದ 1 ಶತಮಾನದಿಂದ MCC ಬ್ಯಾಂಕ್ ಆ ವಿಶ್ವಾಸವನ್ನು ಇಟ್ಟುಕೊಂಡು ಬಂದಿದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇಂಥ ವಿಶ್ವಾಸ ಇನ್ನಷ್ಟು ದ್ವಿಗುಣಗೊಳ್ಳಲಿ ಎಂದು ನಾನು ಪ್ರಾರ್ಥಿಸುತ್ತಾ ಈ ಒಂದು ಮಹತ್ತರವಾದ ಕಾರ್ಯವನ್ನು ವಿಶೇಷವಾಗಿ ಪರಿಸರಕ್ಕೆ ಬ್ಯಾಂಕ್ ಮತ್ತು ATM ಅನ್ನು ಒದಗಿಸಿದಂತಹ ಶ್ರೀ ಅನಿಲ್ ಲೋಬೋ ಹಾಗೂ ಬ್ಯಾಂಕಿನ ಎಲ್ಲ ಪದಾಧಿಕಾರಿಗಳಿಗೆ, ನಿರ್ದೇಶಕರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು.
MCC ಬ್ಯಾಂಕಿಗೆ ಒಳಿತನ್ನು ಆಶಿಸಿ ಸುರತ್ಕಲ್ ಪರಿಸರದವರು MCC ಬ್ಯಾಂಕಿನ ಸೇವೆಯನ್ನು ಪಡೆದು ಬ್ಯಾಂಕಿನ ಪ್ರಗತಿಗೆ ಕಾರಣೀಭೂತರಾಗಬೇಕೆಂದು ಕರೆ ನೀಡಿದ ವಂದನೀಯ ಸ್ಟ್ಯಾನಿ ಪಿಂಟೋ ಗುರುಗಳೇ, ತಮಗೆ ಧನ್ಯವಾದಗಳು. MCC ಬ್ಯಾಂಕಿನಲ್ಲಿ ಗ್ರಾಹಕ ಬಾಂಧವ್ಯವನ್ನು ಬೆಳೆಸುವ ಉದ್ದೇಶದಿಂದ ಸ್ಪೆಷಲ್ ಬರ್ಡೇಸನ್ನು ಆಚರಿಸುವ ಗ್ರಾಹಕರನ್ನು ಅಭಿನಂದಿಸುವ ಒಂದು ಕಾರ್ಯಕ್ರಮವನ್ನು ನಾವು ಕಳೆದ 7-8 ವರ್ಷಗಳಿಂದ ನಡೆಸ್ತಾ ಬಂದಿದ್ದೇವೆ. ಇಂದು ಕೂಡ ಸುರತ್ಕಲ್ ಶಾಖೆಯ ಗ್ರಾಹಕರನ್ನು ಅದೇ ನಿಟ್ಟಿನಲ್ಲಿ, ಅಂದರೆ ಸ್ಪೆಷಲ್ ಬರ್ಡೇಯನ್ನು ಸೆಲೆಬ್ರೇಟ್ ಮಾಡುವ ಗ್ರಾಹಕರನ್ನು ಅಭಿನಂದಿಸುವ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಮೊದಲಿಗೆ 8ನೇ ತಾರೀಕಿನಂದು ತಮ್ಮ 60ನೇ ಹುಟ್ಟುಹಬ್ಬವನ್ನು ಆಚರಿಸಿದ ವಾಯ್ಲೆಟ್ ಪ್ರೆಸಿಲ್ಲಾ ಮಿಸ್ಕಿತ್ ಇವರು ಮುಂದೆ ಬಂದು ನಮ್ಮ ಅಧ್ಯಕ್ಷರಿಂದ ತಮ್ಮ ಬರ್ಡೇಯ ವಿಶಸ್ಗಳನ್ನು, ಅಭಿನಂದನೆಗಳನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಮತಿ ವಾಯ್ಲೆಟ್ ಪ್ರೆಸಿಲ್ಲಾ ಅವರನ್ನು ಅಭಿನಂದಿಸೋಣ. ತಾರೀಕಿನಂದು ತಮ್ಮ 50ನೇ ಗೋಲ್ಡನ್ ಬರ್ಡೇಯನ್ನು ಆಚರಿಸುವ ಶ್ರೀಮತಿ ಮೇರಿ ರಿನ್ನಾ ಡಿಸೋಜಾ ಇವರು ಮುಂದೆ ಬಂದು ಅಧ್ಯಕ್ಷರಿಂದ ಅಭಿನಂದನೆಗಳನ್ನು ಸ್ವೀಕರಿಸಬೇಕು, ಗೌರವವನ್ನು ಸ್ವೀಕರಿಸಬೇಕು. ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ನಾವು ಅಭಿನಂದಿಸೋಣ. ನೇ ತಾರೀಕಿನಂದು ತಮ್ಮ 75ನೇ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಶ್ರೀಯುತ ಬರ್ನರ್ಡ್ ಡಿಸೋಜಾ ಇವರು ಮುಂದೆ ಬಂದು ನಮ್ಮ ಅಧ್ಯಕ್ಷರಿಂದ ತಮ್ಮ ಹುಟ್ಟುಹಬ್ಬದ ಅಭಿನಂದನೆಗಳನ್ನು ಸ್ವೀಕರಿಸಬೇಕು, ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ ಬರ್ನರ್ಡ್ ಡಿಸೋಜರ್ ಅವರನ್ನು ಅಭಿನಂದಿಸೋಣ. ಒಂದು ಛಾಯಾಚಿತ್ರಕ್ಕಾಗಿ ವೇದಿಕೆಯಲ್ಲಿರುವ ಅಭ್ಯಾಗತರು, ಅತಿಥಿ ಅಭ್ಯಾಗತರು ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸುರತ್ಕಲ್ ಶಾಖೆಯ ಸಿಬ್ಬಂದಿಯಾಗಿರುವಂತಹ ಶ್ರೀ ಜೆರಾಲ್ಡ್ ಡಿಸೋಜರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಇಂದು ಆಚರಿಸುತ್ತಿದ್ದಾರೆ. ಅವರು ಮುಂದೆ ಬಂದು ನಮ್ಮ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಸಿಬ್ಬಂದಿಯನ್ನು ಶ್ರೀ ಜೆರಾಲ್ಡ್ ಅವರನ್ನು ಅಭಿನಂದಿಸೋಣ. MCC ಬ್ಯಾಂಕಿನ ಆಧುನಿಕತೆಗೆ ಕಾರಣಕರ್ತರಾದ ಆಧುನಿಕ MCC ಬ್ಯಾಂಕಿನ ಅಧಿಕಾರರು ಎಂದೇ ಪ್ರಸಿದ್ಧರಾದ ಸಹಕಾರ ರತ್ನ ಶ್ರೀ ಅನಿಲ್ ಲೋಬರ್ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿರುವರು. MCC ಬ್ಯಾಂಕಿನ 10ನೇ ATM ಉದ್ಘಾಟನೆ ಕಾರ್ಯಕ್ರಮದ ಇವಾಗಲೇ ಈ ATM ಆಶೀರ್ವಚನ ಕಾರ್ಯವನ್ನು ನೆರವೇರಿಸಿಕೊಟ್ಟ ನಮ್ಮ ಆತ್ಮೀಯರಾದ ನಮ್ಮ ಬ್ಯಾಂಕಿಗೆ ಸದಾ ಒಂದು ಆಶೀರ್ವಚನ ಸಹಕಾರ ನೀಡುತ್ತಿರುವ ಈ ಸುರತ್ಕಲ್ ಚರ್ಚಿನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಆಸ್ಟಿನ್ ಪೇರಿಸ್ ರವರೇ, ಹೋಲಿ ಸ್ಪಿರಿಟ್ ಚರ್ಚ್ ಈ ಚರ್ಚಿನ ಧರ್ಮಗುರುಗಳಾದ ನಮ್ಮ ಆತ್ಮೀಯರಾದ ರೆವರೆಂಡ್ ಫಾದರ್ ಸ್ಟ್ಯಾನಿ ಪಿಂಟೋರವರೇ, ನಮ್ಮ ಇವತ್ತಿನ ATM ಇದರ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟ ನಮ್ಮ ಬ್ಯಾಂಕಿನ ಗ್ರಾಹಕರಾದ ಪ್ರೀ ಓನ್ಡ್ ವೆಹಿಕಲ್ ಸೇಲ್ಸ್ ಕನ್ಸಲ್ಟೆಂಟ್ ಇದರ ಮಾಲಕರಾದ ಮಿಸ್ಟರ್ ಮೊಹಮ್ಮದ್ ಅನೀಪ್ರವರೇ, ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿರುವ ಹಾಗೂ ನಮ್ಮ ATMನಿಂದ ಹಣವನ್ನು ಹಿಂಪಡೆದ ಮೊದಲನೇದಾಗಿ ನಮ್ಮ ಬ್ಯಾಂಕಿನ ಗ್ರಾಹಕರಾದ ಶ್ರೀ ದುರ್ಗಾ ಫೈನಾನ್ಸ್ ಕಾರ್ಪೊರೇಷನ್ ಇದರ ಮಾಲಕರಾದ ಮೇಬಲ್ ಸದಾಶಿವ ಶೆಟ್ಟಿಯವರೇ,
ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಶ್ರೀಯುತ ಅನಿಲ್ ಪತ್ರಾವರವರೇ, ಈ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿರುವ ಸುನಿಲ್ ಮಿನೇಜಸ್ರವರೇ, ಈ ಸುರತ್ಕಲ್ ಶಾಖೆಯನ್ನು ಅತ್ಯಂತ ಸುಂದರವಾಗಿ ಈ ಬ್ಯಾಂಕಿನ ಕಾರ್ಯವನ್ನು ನಿರ್ವಹಿಸುತ್ತಿರುವ ಈ ಬ್ಯಾಂಕಿನ ಮ್ಯಾನೇಜರ್ ಆಗಿರುವ ಶ್ರೀಮತಿ ಸುನೀತಾರವರೇ, ಬ್ಯಾಂಕಿನ ನಮ್ಮ ನಿರ್ದೇಶಕರಾದ ಹೆರಾಲ್ಡ್ ಮತ್ತು ನಮ್ಮ ಐರಿನ್ ರೆಬೆಲೋರವರೇ, ಹಾಗೂ ನನಗೆ ಇವತ್ತು ಸಂತೋಷ ಆಗ್ತದೆ, ನನ್ನ ಮಿತ್ರರು ICYM ಸಂಘಟನೆಯಲ್ಲಿ ಒಟ್ಟಿರುವಾಗ ಹಲವು ವರ್ಷದಿಂದ ನಾವು ನೋಡಲಿಲ್ಲ, ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶ್ರೀಯುತ ರಾಯ್ಸ್ಟನ್ ರವರೇ, ಹಾಗೂ ನಮ್ಮ ಈ ಬ್ರಾಂಚಿನ ಲ್ಯಾಂಡ್ ಆಗಿರುವ ಶ್ರೀಯುತ ಕೇಶವರವರೇ, ನಮ್ಮ ಮೊದಲನೇ ಪ್ರೆಮಿಸ್ನ ನಮ್ಮ ಲ್ಯಾಂಡ್ ಆಗಿರುವ ಶ್ರೀಯುತ ಉದಯ್ ಇಡಿಯಾರವರೇ, ವಿಜಯ್ ಇಡಿಯಾರವರೇ, ಹಾಗೂ ನಮ್ಮ ಈ ಸುರತ್ಕಲ್ ಶಾಖೆಯ ಗ್ರಾಹಕರೇ, ನಾವು ಗ್ರಾಹಕರೆಂದರೆ ಯಾವಾಗಲೂ ನಮ್ಮ ಆಡಳಿತ ಮಂಡಳಿಯರು ಹೇಳುವುದು ನಮ್ಮ ಬ್ಯಾಂಕಿನ ಒಡೆಯರು ಅಂತ. ಆದ್ದರಿಂದ ತಮಗೆಲ್ಲರಿಗೂ ನಾನು 10ನೇ ATM ಈ ಉದ್ಘಾಟನೆ ಕಾರ್ಯಕ್ರಮದ ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತು ನಮಗೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಗೆ, ಸಿಬ್ಬಂದಿಗಳಿಗೆ ಮಾತ್ರವಲ್ಲದೆ ನಮ್ಮ MCC ಬ್ಯಾಂಕಿನ ಎಲ್ಲ ಗ್ರಾಹಕರಿಗೆ ಒಂದು ಸಂತೋಷದ ದಿವಸ. ಯಾಕಂತೇಳಿದರೆ ನಾವು ಯಾವಾಗಲೂ ಆಧುನಿಕ ಯುಗದಲ್ಲಿ ಅದರೊಟ್ಟಿಗೆ ಪ್ರಯಾಣ ಮಾಡಲಿಕ್ಕೆ ನಾವು ಯಾವಾಗಲೂ ಆಶಿಸುವುದು. ನಮ್ಮ ಫಾದರ್ ಅವರು ಆಶೀರ್ವಚನ ಕಾರ್ಯಕ್ರಮದ ಸ್ಪೀಚನ್ನು ಕೊಡುವಾಗ ರೆವರೆಂಡ್ ಫಾದರ್ ಆಸ್ಟಿನ್ ಪೇರಿಸ್ ರವರು ಅತ್ಯಂತ ಸುಂದರವಾಗಿ ನಮಗೆ ಮನದಟ್ಟು ಅವರ ಭಾಷಣದಲ್ಲಿ ಪ್ರಸ್ತಾಪಿಸಿದರು, ಹಳೆಬೇಳು ಹೊಸ ಚಿಗುರು. ಯಾಕಂತೇಳಿದರೆ ಹೊಸತನದಕ್ಕೆ ನಾವು ಅಡ್ಜಸ್ಟ್ ಆಗಲೇಬೇಕು. ನಾನು ನಮ್ಮ ಬ್ಯಾಂಕಿನಲ್ಲಿ, ನಮ್ಮದು ಬ್ಯಾಂಕ್ 113 ವರ್ಷ ಚರಿತ್ರೆ ಇರುವ ಬ್ಯಾಂಕ್. ಹಾಗಂತೇಳಿದರೆ ನಮ್ಮ ಸಿಬ್ಬಂದಿಗಳು ಸಹ ತುಂಬ ಸೀನಿಯರ್ಸ್. ಎಲ್ಲ ನಮ್ಮ ಬ್ಯಾಂಕಿನ ಹಳೆಯದ ಸಿಸ್ಟಮನ್ನು ನೋಡಿ, ಈಗಿನ ಸಿಸ್ಟಮನ್ನು ನೋಡಿ ಅವರು ಕೆಲವರು ಹೇಳುವುದು, ನಾವು ಮೊದಲು ಮಾಡಲಿಲ್ಲವಾ, ಈಗ ಎಂಥದ್ದು ಹೊಸತ್ತು ಇವರದು ಅಂತ, ಅಧ್ಯಕ್ಷರಿದ್ದು ಆಡಳಿತ ಮಂಡಳಿದು ಹೊಸತ್ತು ಅಂತ. ಆಗ ನಾನು ಹೇಳುವುದು, ನಿಮ್ಮದು ಹಳೆದ್ದು ಅಲ್ಲಿಯೇ ಇರಲಿ. ಯಾಕಂತೇಳಿದರೆ ಇವತ್ತು ನೀನು ಯಾವುದು ಡ್ರೆಸ್ ಹಾಕಿದೆ ನೋಡಿ, ಅದು 1947 ಹಾಕಿ ಬಂದಿದ್ದೀರಾ ಅಂತ ಕೇಳೋದು. ಯಾಕಂತೇಳಿದರೆ ಜನರು ಎಲ್ಲವನ್ನೂ ಅಡಿಕ್ಟ್ ಮಾಡೋದು ಯಾಕಂತೇಳಿದರೆ ಹೊಸತನಕ್ಕೆ, ಹೊಸ ಟೆಕ್ನಾಲಜಿಗೆ, ಹೊಸ ಕಾನ್ಸೆಪ್ಟ್ಗೆ. ಈಗಿನ ಕಾಲದಲ್ಲಿ ಜನರಿಗೆ ಯಾರಿಗೇ ಪೇಷನ್ಸ್ ಇಲ್ಲ, ಟೈಮ್ ಸಹ ಇಲ್ಲ. ಮೊದಲಿನ ಕಾಲದಲ್ಲಿ ಒಂದು ನಮ್ಮ ಜನರಲ್ ಸಿಸ್ಟಮೇ ಒಂದು ಬೇರೆ ರೀತಿ ಇತ್ತು. ನಾವು ನಮ್ಮ ಕುಟುಂಬದಲ್ಲಿ, ನಾವು ನಮ್ಮ ನೆರೆಯವರೊಳಗೆ, ನಾವು ಆ್ಯಕ್ಟಿವಿಟೀಸಲ್ಲಿರುವಾಗ ಒಬ್ಬರಿಗೊಬ್ಬರೇ ಒಂದು ಒಳ್ಳೆಯ ಆತ್ಮೀಯತೆಯಿಂದ ಇದ್ದೆವು. ಯಾಕಂದರೆ ಆಗಲೇ ಸಮಯ ಇತ್ತು. ಈಗಿನ ಕಾಲದಲ್ಲಿ ಯಾರಿಗೂ ಸಮಯ ಇಲ್ಲ. ಬ್ಯಾಂಕಿಂಗ್ ಸಿಸ್ಟಮ್ ಹೇಗೆ ಅಂತೇಳಿದರೆ ದೊಡ್ಡ ಈಗ ಚಾಲೆಂಜಿಂಗ್ ಸಮಯ ಈಗಿನ ಬ್ಯಾಂಕಿಂಗ್ ಸಿಸ್ಟಮ್. ನಾವು ಯಾವ ಥರ ಕಸ್ಟಮರಿಗೆ ಆಕರ್ಷಣೆ ಮಾಡಲಿಕ್ಕೆ ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತೇವೆ, ಹೊಸ ಟೆಕ್ನಾಲಜಿಗಳನ್ನು ನಾವು ಹಮ್ಮಿಕೊಳ್ಳುತ್ತೇವೆ, ಮತ್ತು ಕಸ್ಟಮರಿಗೆ ಕ್ವಿಕ್ಕಾಗಿ ಸರ್ವಿಸ್ ಕೊಡಲಿಕ್ಕೆ ನಾವು ಶಕ್ತರಾದರೆ ಮಾತ್ರ ನಾವು ಈಗಿನ ಸಮಯದಲ್ಲಿ ಬ್ಯಾಂಕಿಂಗೇ ಹೊರತಲ್ಲ ಎಲ್ಲ ಕ್ಷೇತ್ರದಲ್ಲಿಯೂ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಈ ವೇಳೆಯಲ್ಲೂ ಹೇಳುತ್ತೇನೆ. ಅದನ್ನು ನಾವು ಕಳೆದ 7 ವರ್ಷಗಳಲ್ಲಿ ಈ ನಮ್ಮ ಬ್ಯಾಂಕಿಂಗ್ 105 ವರ್ಷ ಬ್ಯಾಂಕ್ ಆಗುವಾಗ ನಾವು ಈ ಬ್ಯಾಂಕಿನ ಚುಕ್ಕಾಣಿ ನಮ್ಮ ಆಡಳಿತ ಮಂಡಳಿ ನಾವು ವಹಿಸಿದ್ದೆವು. ಆಗ ಈ ಬ್ಯಾಂಕಿಗೆ 500 ಕೋಟಿ ಟರ್ನ್ ಓವರ್ ಇತ್ತು. ಈಗ ಕಳೆದ 7 ವರ್ಷದಲ್ಲಿ ನಮ್ಮ ಬ್ಯಾಂಕಿನ ಟರ್ನ್ ಓವರ್ 1300 ಕೋಟಿ ಆಗಿದೆ. ನೀವೇ ಯೋಚಿಸಿ, 500 ಕೋಟಿಯಲ್ಲಿ 500 ಕೋಟಿ ಆಗಲಿಕ್ಕೆ 105 ವರ್ಷ ಬೇಕಾದಿತ್ತು. ನಾವು ಈಗ 13 ವರ್ಷ ಆಗುವ 1300 800 ಕೋಟಿ ನಾವು ಸಾಧನೆ ಮಾಡಿ ತೋರಿಸಿದ್ದೇವೆ. ಇದೆಲ್ಲ ಸಾಧನೆ ಮಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿಯ ಒಂದು ಗಟ್ಟಿ ಧೈರ್ಯ ಮತ್ತು ಒಂದು ಟ್ರಾನ್ಸ್ಪರೆನ್ಸಿ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಲು ನಾನು ಸಂತೋಷ ಪಡ್ತೇನೆ. ಈಗ ನಾವೆಂತ ಮಾಡಬೇಕು, ಹೊಸ ಯೋಜನೆಗಳು ಹಾಕಬೇಕು. ಎಕ್ಸ್ಪ್ಯಾನ್ಷನ್ ಯುಗದಲ್ಲಿ ನಾವಿದ್ದೇವೆ. ನಮ್ಮ MCC ಬ್ಯಾಂಕ್ ಈಗ ಎಕ್ಸ್ಪ್ಯಾನ್ಷನ್ ಯುಗದಲ್ಲಿ ನಾವಿದ್ದೇವೆ. ಅದಕ್ಕೆ ನಾವು ನಿನ್ನೆ ಒಂದು ATM ಇದು ಇನ್ನೂ ಸಹ 5 ATM ಇನಾಗ್ರೇಷನ್ ಮಾಡಲಿಕ್ಕೆ ಉಂಟು, 2-3 ಶಾಖೆಗಳು ಆಗಲಿಕ್ಕೆ ಉಂಟು. ಮುಂದಿನ 1 ವರ್ಷದೊಳಗೆ ನಾವು MCC ಬ್ಯಾಂಕಿಗೆ 25 ಶಾಖೆಗಳನ್ನು ಮಾಡಲಿಕ್ಕೆ ನಾವು ಈವಾಗಲೇ ಕಾರ್ಯಪ್ರವೃತ್ತರಾಗಿದೆ. ಅದರ ಪ್ರಯುಕ್ತ 20ನೇ ಶಾಖೆ ಮೊನ್ನೆ ಬೈಂದೂರಲ್ಲಿ ಪ್ರಾರಂಭ ಮಾಡಿದೆವು. ಸಂತೆಕಟ್ಟೆಯಲ್ಲಿ ಅಕ್ಟೋಬರ್ 5ಗೆ ನಾವು ಉದ್ಘಾಟನೆ ಮಾಡಲಿಕ್ಕೆ ಈವಾಗಲೇ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಇದು MCC ಬ್ಯಾಂಕ್ ಈಗ ಟೇಕಪ್ ಆಗಿದೆ. ಹೇಗೆ ನೋಡಿ ಫ್ಲೈಟ್ ಟೇಕಪ್ ಆಗುವಾಗ ಮತ್ತೆ ಆರಾಂಶವಾಗಿ ಹೋಗ್ತದೆ.
ಟೇಕಪ್ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು. ನಮಗೆ MCC ಬ್ಯಾಂಕಿಗೆ ಪಬ್ಲಿಸಿಟಿ ಯಾರು ಕೊಡಬೇಕಂತ ಹೇಳಿದರೆ, ನಾವು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಆಡಿದರೆ ಬ್ಯಾಂಕ್ಗಳು ಎಷ್ಟೇ ಉಂಟು ನೋಡ್ತಾರೆ, ಸೈಡಲ್ಲಿ ಇಡ್ತೇವೆ. ನಮ್ಮ ಬ್ಯಾಂಕಿನ ಗ್ರಾಹಕರು ನೀವು ನಮ್ಮ ಬ್ಯಾಂಕಿನ ಬ್ರ್ಯಾಂಡ್ ಅಂಬಾಸಿಡರ್ಗಳ ಆಗಿ ನಮ್ಮ MCC ಬ್ಯಾಂಕಿನ ಬಗ್ಗೆ ನೀವು ಇನ್ನೊಬ್ಬರಿಗೆ ಹೇಳಿದರೆ ಅದು ನೀವು MCC ಬ್ಯಾಂಕು ಬೆಳೆಯುವ ಸಮಯಕ್ಕೆ ನೀವು ಕೊಡುವ ಒಂದು ಒಳ್ಳೆಯ ಒಂದು ಆಶೀರ್ವಚನವಂತ ನಾನು ಹೇಳಲು ಸಂತೋಷ ಪಡುತ್ತೇನೆ. ಆದ್ದರಿಂದ MCC ಬ್ಯಾಂಕ್ ಸದಾ ನಮ್ಮಲ್ಲಿ ಇರಲಿ. ಯಾಕಂತೇಳಿದರೆ ನಮ್ಮ ಕರಾವಳಿಯಲ್ಲಿ ಹುಟ್ಟಿ ಬೆಳೆದ ಇದೊಂದು ಬ್ಯಾಂಕ್. ನಮ್ಮ ಸಮುದಾಯದಲ್ಲಿ, ನಮ್ಮ ಸಮಾಜದಲ್ಲಿ ಇದರ ಏನೋ ಇದು ಬ್ಯಾಂಕ್ ಏನೋ ಅದು ಸಾಧನೆ ಮಾಡ್ತದೆ, ಅದೆಲ್ಲ ನಮ್ಮ ಸಮಾಜದ, ನಮ್ಮ ಸಮುದಾಯದ ಜನರಿಗೆ ಮುಟ್ಟಬೇಕೇ ಹೊರತು ಬೇರೆಯವರಿಗೆಲ್ಲ. ಅದನ್ನು ನಾವು ಕಳೆದ 7 ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಯಾವಾಗಿರ್ಬೋದು ಅದು ಬಡವರಿಗೆ ಚಾರಿಟಿ ಕಾರ್ಯಕ್ರಮ ಮಾಡು, ಸಂಘಟನೆಗಳಿಗೆ ಕಾರ್ಯಕ್ರಮ ಮಾಡುವ ಸಹಕಾರ ಎಲ್ಲ ಏನು ಅಗತ್ಯ ಉಂಟೋ ಎಲ್ಲವನ್ನು ನಾವು ಮಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿ ಕಳೆದ 7 ವರ್ಷದಿಂದ ಸಾಧ್ಯ ಆಗಿದೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ಇದರೆಲ್ಲ ಕ್ರೆಡಿಟ್ ಕಸ್ಟಮರ್ಗೆ ಹೋಗ್ತದೆ. ನಾನು ಯಾವಾಗಲೂ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಹೇಳುವುದು, ನಮ್ಮ ಸ್ಟಾಫ್ಗಳಿಗೆ ನಮ್ಮ ಆಡಳಿತ ಮಂಡಳಿಯ ಬಾಸ್ ಅಲ್ಲ, ನಿಮ್ಮ ಗ್ರಾಹಕರೇ ನಿಮಗೆ ಬಾಸ್ಗಳು. ಆದ್ದರಿಂದ ಯಾವಾಗಲೂ ಸರ್ವಿಸ್ ಕೊಡುವಾಗ ಸಿಬ್ಬಂದಿಗಳಿಗೆ ನಾನು ಹೇಳೋದು, ನಿಮ್ಮ ಬ್ರಾಂಚಿಗೆ ಬರುವ ಕಸ್ಟಮರ್ಗಳು ಅದೇ ನಿಮಗೆ ಬಾಸ್ ಅಂತ, ನಿಮ್ಮ MD ಅಂತ ನೀವು ಯೋಚಿಸಬೇಕು. ಆದ್ದರಿಂದ ನಮ್ಮ ಏನು ನಾವು ಆಲೋಚನೆ, ನಾವು ಟ್ರೈನಿಂಗ್, ಏನು ಅಡ್ಮಿನಿಸ್ಟ್ರೇಷನ್ ಮಾಡ್ತೇವೆ ನೋಡಿ, ಇದನ್ನು ಯಾವಾಗಲೂ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವಾಗ, ಒಳ್ಳೆಯ ಯೋಜನೆಯನ್ನು ತೆಗೆದುಕೊಂಡು ಹೋಗುವಾಗ, ಅದರ ಒಂದು ಪ್ರೊಫೆಷನಲಿಸಮ್ ನಾವು ಸ್ಟಾರ್ಟ್ ಮಾಡುವಾಗ ನಮಗೆ ಅದರ ಈ ಆಡಳಿತ ಮಂಡಳಿಗೆ ತುಂಬ ಕಷ್ಟ ಕೊಡಲಿಕ್ಕೆ ಕೆಲವರು ತಯಾರಾಗಿರ್ತಾರೆ. ಅದನ್ನೆಲ್ಲವನ್ನು ಫಾದರ್ ಆಶೀರ್ವಚನ ಮಾಡುವಾಗ ಹೇಳಿದರು. ಅದನ್ನು ಒಳ್ಳೆತನ ಮಾಡುವಾಗ ಇದೆಲ್ಲ ಸಹಜ. ಅದಕ್ಕೆಲ್ಲ ನಾವು ಮೆಟ್ಟಿ ನಿಂತು ನಾವು ಸಾಧನೆ ಮಾಡಲಿಕ್ಕೆ ನಮಗೆ ನಮ್ಮ ಗ್ರಾಹಕರು ಹಾಗೂ ನಮಗೆ ದೇವರ ಆಶೀರ್ವಾದ ಇದ್ದರಿಂದ ಮಾತ್ರ ಸಾಧ್ಯ ಆಗಿದೆ ಅಂತ ಹೇಳುತ್ತಾ ತಮ್ಮೆಲ್ಲರ ಸಹಕಾರ ನಾನು ಆಶಿಸುತ್ತೇನೆ. ಮುಂದಿನ ದಿನಗಳಲ್ಲೂ ಈ MCC ಬ್ಯಾಂಕ್ ನಮ್ಮ ಆಡಳಿತ ಮಂಡಳಿ ಇವತ್ತು ಇರಬಹುದು, ನಾನು ಅಧ್ಯಕ್ಷ ಇವತ್ತು, ಮುಂದೆ ಇನ್ನೂ ಸಹ ಅಧ್ಯಕ್ಷರು ಹೊಸ ಆಡಳಿತ ಮಂಡಳಿಗೆ ಬರಲಿಕ್ಕೆ ಉಂಟು. ಇದು ಬ್ಯಾಂಕ್ ಖಾಲಿ MCC ಬ್ಯಾಂಕ್ ಅನಿಲ್ ಅವರದಲ್ಲ, ನಮ್ಮ ಆಡಳಿತ ಮಂಡಳಿ ಅವರದಲ್ಲ, ನಮ್ಮ ಖಾಲಿ ಸಿಬ್ಬಂದಿಯವರದಲ್ಲ, ನಮ್ಮ ಸಮಾಜದ ಇದೊಂದು ಬ್ಯಾಂಕ್ ಅಂತ ನಾವು ಯೋಚಿಸಿ ಈ ಬ್ಯಾಂಕಿಗೆ ಒಂದು ಬೆಳೆಯಲಿಕ್ಕೆ ಒಂದು ಗಟ್ಟಿ ಸಹಕಾರ ಕೊಡಬೇಕು. ನಿಮ್ಮ ಕುಟುಂಬದವರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಬ್ಯಾಂಕಿನ ಬಗ್ಗೆ ನೀವು ಒಳ್ಳೆಯ ಹೇಳಿದರೆ, ನಮ್ಮ ಬ್ಯಾಂಕಿಗೆ ಕರೆದುಕೊಂಡ್ರೆ ಆಗ ಅವರು ಖಂಡಿತ ಈ ಬ್ಯಾಂಕಿಗೆ ಒಂದು ಬೆಳೆಯಲಿಕ್ಕೆ ಒಂದು ಅವರು ಕಾರಣರಾಗ್ತಾರೆ ಅಂತ ಹೇಳುತ್ತಾ ನನ್ನ ಇವತ್ತು 10ನೇ ATM ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ನಾನು ಶುಭಾಶಯ ಕೋರುತ್ತೇನೆ. ಈ ಬ್ಯಾಂಕಿನ ಈ ATMನ ಸೇವೆ ಇನ್ನೂ ಸಹ ನೀವು ತೆಗೆದುಕೊಳ್ಳಿ. ಮುಂದಿನ ಒಂದು 100 ದಿವಸದೊಳಗೆ ನಮಗೆ ಈ ಏನು UPI ಯೋಜನೆ ಉಂಟು ಅದನ್ನು ನಾವು ಲೋಕಾರ್ಪಣೆ ಮಾಡಲಿಕ್ಕೆ ಸಹ ತಯಾರಾಗಿದ್ದೇವೆ ಅಂತ ಹೇಳುತ್ತಾ ತಮ್ಮೆಲ್ಲರ ಸಹಕಾರ ಆಶಿಸುತ್ತೇನೆ. ವಿಶೇಷವಾಗಿ ಇದು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಈ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳು ಸಹಕಾರ ನೀಡಿದ್ದಾರೆ. ನಮ್ಮ GM, DGM ಮತ್ತು ಎಲ್ಲರಿಗೂ ನಾನು ಧನ್ಯವಾದಗಳು ಸಮರ್ಪಿಸುತ್ತಾ ನಾನು ನನ್ನ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಗ್ರಾಹಕರಿಗೆ ಉತ್ಕೃಷ್ಟವಾದ ಸೇವೆಯನ್ನು ನೀಡುವುದೇ ನಮ್ಮ ಧ್ಯೇಯ ಎಂದು ತಿಳಿಸುತ್ತಾ, ಗ್ರಾಹಕರು ನಮ್ಮ ಬ್ಯಾಂಕಿನ ರಾಯಭಾರಿಗಳಾಗಿ ಎಂದು ಕರೆ ನೀಡಿದ ತಮಗೆ ಧನ್ಯವಾದಗಳು ಸರ್. ಈಗ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಪ್ರತಿಯೊಬ್ಬರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಲು ನಮ್ಮ ಅಧ್ಯಕ್ಷರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮೊದಲಿಗೆ ಆಶೀರ್ವಚನವನ್ನು ನೆರವೇರಿಸಿದ ಸೇಕ್ರೆಡ್ ಹಾರ್ಟ್ ಚರ್ಚ್ ಸುರತ್ಕಲ್ ಇದರ ಧರ್ಮಗುರುಗಳಾದ ವಂದನೀಯ ಆಸ್ಟಿನ್ ಪೀಟರ್ ಪೆರಿಸ್ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವುದು. ಧನ್ಯವಾದಗಳು ಫಾದರ್ ತಮ್ಮ ಆಶೀರ್ವಚನಕ್ಕಾಗಿ. ಶ್ರೀಯುತ ಮೊಹಮ್ಮದ್ ಹನೀಫ್ ATM ಕೊಠಡಿಯನ್ನು ಉದ್ಘಾಟಿಸಿದ ಶ್ರೀಯುತ ಮೊಹಮ್ಮದ್ ಹನೀಫ್ ನಮ್ಮ ಗ್ರಾಹಕರು ಹಾಗೂ ಪ್ರೀ ಓನ್ಡ್ ವೆಹಿಕಲ್ ಸೇಲ್ಸ್ ಕನ್ಸಲ್ಟೆಂಟ್ ಆಗಿರುವ ತಮಗೂ ಧನ್ಯವಾದಗಳು ಸರ್. ನಮ್ಮ ಹೋಲಿ ಸ್ಪಿರಿಟ್ ಚರ್ಚ್ ಮುಖ್ಯ ಇದರ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಸ್ಟ್ಯಾನಿ ಪಿಂಟೋ ಇವರು ಬಂದು ನಮಗೆ ಉತ್ತಮವಾದ ಸಂದೇಶವನ್ನು ನೀಡಿದ್ದಾರೆ, ಅವರಿಗೂ ಧನ್ಯವಾದಗಳು. ಶ್ರೀ ದುರ್ಗಾ ಫೈನಾನ್ಸ್ ಕಾರ್ಪೊರೇಷನ್ ಇದರ ಒಡೆಯರಾದ ಮೆಬೇಲ್ ಸದಾಶಿವ ಶೆಟ್ಟಿ ಅವರು ATM ಇಂದ ವಿಡ್ರಾ ಮಾಡುವ ಮೂಲಕ ATM ಯಂತ್ರವನ್ನು ಉದ್ಘಾಟಿಸಿದ್ದಾರೆ, ಅವರಿಗೂ ಧನ್ಯವಾದಗಳು.
ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇಂದಿನ ಈ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನಡೆಸಲು ಅನುವು ಮಾಡಿಕೊಟ್ಟ ಎಲ್ಲರಿಗೂ, ಪ್ರತ್ಯೇಕವಾಗಿ ಈ ಕಾರ್ಯಕ್ರಮಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಾಜರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಗ್ರಾಹಕ ಬಂಧುಗಳಿಗೆ, ಹಿತೈಷಿಗಳಿಗೆ ಮಗದೊಮ್ಮೆ ಧನ್ಯವಾದಗಳು.